ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 110ನೆಯ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ಪ್ರಯಾಗದಲ್ಲಿ ಸಕಲ ಪುಣ್ಯತೀರ್ಥಗಳ ಸಾನ್ನಿಧ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಓ ರಾಜ, ಪ್ರಯಾಗದ ಮಾಹಾತ್ಮ್ಯವನ್ನು ಇನ್ನೂ ಹೇಳುವೆನು ಕೇಳು. ನೈಮಿಷ, ಪುಷ್ಕರ, ಗೋತೀರ್ಥ, ಸಿಂಧುಸಾಗರ, ಗಯೆ, ಚೈತ್ರಕ, ಗಂಗಾಸಾಗರ ಇಂತಹ ಎಷ್ಟೋ ಪುಣ್ಯಕ್ಷೇತ್ರಗಳು, ಪವಿತ್ರವಾದ ಪರ್ವತಗಳು, ಪುರಾಣಗಳಲ್ಲಿ ಹೇಳಿರುವ 10,000 ತೀರ್ಥಗಳು, ಇನ್ನೂ ಉಳಿದ 30 ಕೋಟಿ ಕ್ಷೇತ್ರಗಳು ಪ್ರಯಾಗದಲ್ಲಿ ಸದಾ ಸನ್ನಿಹಿತವಾಗಿವೆ. ಜ್ಞಾನಿಗಳು ಹೇಳುವ ಮಾತಿದು. ಪ್ರಯಾಗ ಕ್ಷೇತ್ರದಲ್ಲಿ ಅಗ್ನಿಕುಂಡಗಳು 3 ಇವೆ. ಸರ್ವ ತೀರ್ಥಗಳಿಂದಲೂ ಮನ್ನಣೆ ಪಡೆದ ಗಂಗಾ ನದಿಯು ಅವುಗಳ ನಡುವೆ ಹರಿದು ಆ ಕ್ಷೇತ್ರದಿಂದ ಹೊರಡುತ್ತದೆ. 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದು
ಜಗತ್ತನ್ನು ಪವಿತ್ರಗೊಳಿಸುತ್ತಿರುವ ಸೂರ್ಯಪುತ್ರಿಯಾದ ಯಮುನಾ ನದಿಯು ಗಂಗಾ ನದಿಯೊಡನೆ ಇಲ್ಲಿ ಸೇರುತ್ತದೆ. ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿರುವ ಪ್ರಯಾಗ ಕ್ಷೇತ್ರವು ಭೂದೇವಿಯ ಜಘನ ಭಾಗವೆಂದು ಪರಿಗಣಿತವಾಗಿದೆ. ಎಲೈ ರಾಜಶ್ರೇಷ್ಠನೇ, ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಇರುವ 3.5 ಕೋಟಿ ತೀರ್ಥಗಳು ಪ್ರಯಾಗದ 16ರಲ್ಲಿ 1 ಪಾಲಿಗೂ ಸಮವಾಗಲಾರವು. ಇದು ವಾಯುದೇವನು ಹೇಳಿರುವ ಮಾತು. ತೀರ್ಥಗಳೆಲ್ಲ ಗಂಗಾ ನದಿಯ ಅಂಶಗಳೇ ಆಗಿವೆಯೆಂದು ಹೇಳುತ್ತಾರೆ. ಪ್ರಯಾಗವು, ಅದರಲ್ಲಿಯೂ ಮುಖ್ಯವಾಗಿ ಕಂಬಲ ಮತ್ತು ಅಶ್ವತರರೆಂಬ ಸರ್ಪಗಳು ವಾಸ ಮಾಡುವ ಪವಿತ್ರವಾದ ಸ್ಥಳವು ಪ್ರಜಾಪತಿಯ ಆವಾಸ ಸ್ಥಾನವೆನಿಸಿದೆ. ಭೋಗವತಿಯೆಂಬ ಕ್ಷೇತ್ರವು ಅವನ ಯಜ್ಞ ವೇದಿಕೆಯಾಗಿರುವುದು. ಅಲ್ಲಿ ವೇದಗಳು, ಯಜ್ಞಗಳು ಆಕಾರವನ್ನು ಧರಿಸಿ ಬಂದು ಪ್ರಜಾಪತಿಯನ್ನು ಓಲೈಸುತ್ತವೆ. ಎಲೈ ಯುಧಿಷ್ಠಿರನೇ, ಮಹಾ ತಪಸ್ವಿಗಳಾದ ಋಷಿಗಳೂ ಸಹ ಅವನ ಉಪಾಸನೆಯನ್ನು ಮಾಡುವರು. ದೇವತೆಗಳು, ಚಕ್ರವರ್ತಿಗಳು ನಾನಾ ವಿಧವಾದ ಯಾಗಗಳನ್ನು ಮಾಡುತ್ತಿರುವರು. ಎಲೈ ಭರತ ವಂಶೋತ್ತಮನೇ, 3 ಲೋಕಗಳಲ್ಲಿಯೂ ಅದಕ್ಕಿಂತ ಪುಣ್ಯಕರವಾದ ಕ್ಷೇತ್ರವು ಮತ್ತೊಂದಿಲ್ಲ. ಓ ಭೂಪಾಲಕ, ಮಹಿಮೆಯಲ್ಲಿ ಗಂಗಾ ನದಿಯು ಮಿಕ್ಕ ಎಲ್ಲ ತೀರ್ಥಗಳನ್ನೂ ಮೀರಿಸುತ್ತದೆ. ಮಹಿಮಾಶಾಲಿನಿಯಾದ ಈ ನದಿಯು ಇದ್ದ ಕಡೆ 10,000 ಪುಣ್ಯತೀರ್ಥಗಳೂ 30 ಕೋಟಿ ಪುಣ್ಯಕ್ಷೇತ್ರಗಳೂ ಇರುವವು. ಆ ದೇಶವೇ ತಪಸ್ಸಿದ್ಧಿಯನ್ನು ಕೊಡುವ ಸ್ಥಳ. ಗಂಗಾ ತೀರವೆಲ್ಲವೂ ಸಿದ್ಧಿಕ್ಷೇತ್ರವೆಂದು ಭಾವಿಸಬೇಕು. ಇದು ಸತ್ಯವೆಂದು ಅರಿಯಬೇಕು. ಸತ್ಪುರುಷರು, ತನ್ನ ಆಪ್ತಮಿತ್ರರು, ಸೇವಾಪರರಾದ ಶಿಷ್ಯರು ಇವರೆಲ್ಲರ ಕಿವಿಗಳಲ್ಲಿಯೂ ಈ ಮಾಹಾತ್ಮ್ಯವನ್ನು ಹೇಳಬೇಕು. ಜೀವನದ ಸಾಫಲ್ಯವನ್ನು ಕೊಡತಕ್ಕುದಿದು. ಸ್ವರ್ಗಪ್ರದವಿದು, ಸತ್ಯಸ್ವರೂಪವಿದು, ಸುಖಕರವಿದು, ಪುಣ್ಯಪ್ರದವಿದು, ಧರ್ಮಯುಕ್ತವಾದುದಿದು, ಪರಿಶುದ್ಧವೂ ಧರ್ಮಮಯವೂ ಆದುದಿದು. ಮಹರ್ಷಿಗಳೂ ಕೂಡ ಅನುಷ್ಠಾನ ಮಾಡಬೇಕಾದ ಪರಮಧರ್ಮ ರಹಸ್ಯವಿದು. ಸಕಲ ಪಾಪಗಳನ್ನು ಕಳೆಯತಕ್ಕುದಿದು. ಇದನ್ನು ಪಾರಾಯಣ ಮಾಡಿದ ಮಾತ್ರದಿಂದಲೇ ಬ್ರಾಹ್ಮಣನು ಪರಿಶುದ್ಧನಾಗಿ ಸ್ವರ್ಗವನ್ನು ಸೇರುವನು. ಪುಣ್ಯಕರವಾದ ಈ ಪ್ರಯಾಗ ಮಾಹಾತ್ಮ್ಯವನ್ನು ನಿತ್ಯವೂ ಶುಚಿರ್ಭೂತನಾಗಿ ಯಾವನು ಕೇಳುತ್ತಾನೆಯೋ ಅವನಿಗೆ ಜನ್ಮಾಂತರದ ಸ್ಮೃತಿಯು ಬರುವುದು. ಸ್ವರ್ಗವಾಸದ ಸೌಖ್ಯವು ಲಭಿಸುವುದು. ಶಿಷ್ಟಾಚಾರವನ್ನು ತಿಳಿದು ಅದರಂತೆ ನಡೆಯುವ ಸತ್ಪುರುಷರಿಗೆ ಆ ಪುಣ್ಯತೀರ್ಥಗಳ ಯಾತ್ರೆಯ ಭಾಗ್ಯವು ಲಭಿಸುವುದು. ಎಲೆ ಕುರುವಂಶೋತ್ತಮ, ಆದುದರಿಂದ ತೀರ್ಥಗಳಲ್ಲಿ ಸ್ನಾನ ಮಾಡು. ವಕ್ರಬುದ್ಧಿಯನ್ನು ತೋರಬೇಡ. ಎಲೆ ರಾಜೇಂದ್ರ, ನೀನು ಸರಿಯಾಗಿ ಪ್ರಶ್ನೆ ಮಾಡಿದೆ. ಆದುದರಿಂದ ನಿನಗೆ ನಾನು ಎಲ್ಲವನ್ನೂ ಹೇಳಿದೆನು. ನಿನ್ನ ಪಿತೃಗಳು, ಪಿತಾಮಹರು ಎಲ್ಲರೂ ಸದ್ಗತಿಯನ್ನು ಪಡೆದರು. ವ್ರತ, ದಾನ, ತಪಸ್ಸು, ತೀರ್ಥಯಾತ್ರೆ, ದಕ್ಷಿಣೆಗಳನ್ನು ವಿಶೇಷವಾಗಿ ಕೊಟ್ಟು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ ಯಾಗಗಳು, ಸಾಂಖ್ಯ ದರ್ಶನ, ಸದಾಚಾರ, ಯೋಗಾಭ್ಯಾಸ, ಇನ್ನೂ ಉಳಿದ
ಜ್ಞಾನ ಸಾಧನಗಳು. ಇವು ಮಹಿಮೆಯಲ್ಲಿ ಪ್ರಯಾಗ ಕ್ಷೇತ್ರದ 16ರಲ್ಲಿ 1 ಪಾಲಿಗೂ ಕೂಡ ಸರಿ ಬರಲಾರವು. ಹೀಗೆ ಜ್ಞಾನಾರ್ಜನವು, ಯೋಗಾಭ್ಯಾಸವು, ತೀರ್ಥಯಾತ್ರೆಯು ಬಹು ಕ್ಲೇಶದಾಯಕಗಳಾಗಿವೆ. ಇವುಗಳನ್ನು ಅನುಷ್ಠಾನ ಮಾಡಿ ಸದ್ಗತಿಯನ್ನು ಪಡೆಯಬೇಕು. ಪ್ರಯಾಗದಲ್ಲೋ ಎಂದರೆ ಜ್ಞಾನವು ತ್ರಿಕಾಲದಲ್ಲೂ ಉಂಟಾಗುವುದು. ಆದುದರಿಂದ ಸುಲಭವಾಗಿ ಸ್ವರ್ಗವಾಸವು ಪ್ರಾಪ್ತವಾಗುತ್ತದೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರಯಾಗ ಮಾಹಾತ್ಮ್ಯೆ ದಶಾಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 111ನೆಯ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ಪ್ರಯಾಗ ಕ್ಷೇತ್ರವು ತ್ರಿಮೂರ್ತಿಗಳ ವಾಸಸ್ಥಾನ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.